ದ್ವೇಷ ಮನೋಭಾವನೆ ಹೋಗುತ್ತೆ. ಬಡದಾಟ, ಜಾತಿ, ಇವತ್ತು ನಾವು ಅನೇಕ ಇದನ್ನು ಮಾಡ್ತಾ ಇದ್ದೀವಿ. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಪ್ರಾಂತ್ಯಗಳ ಮಧ್ಯೆ ಅನೇಕ ಹೊಡೆದಾಟಗಳಾಗ್ತಾ ಇದೆ. ಅಂದ್ರೆ 1509ರಲ್ಲಿ ಜನಿಸಿರ್ತಕ್ಕಂಥ ಕನಕದಾಸರು ಅವತ್ತೇ ಹೇಳಿದ್ರು ಮೌಢ್ಯವನ್ನ ತೊರೆಯಿರಿ ಅಂತ. ಆದ್ರೆ ಇವತ್ತು ಕಲ್ಮಶವಾಗಿರ್ತಕ್ಕಂಥ ಮನಸ್ಸನ್ನ ಇಟ್ಟುಕೊಂಡು ನಾವು ನಮ್ಮಲ್ಲಿ ದ್ವೇಷ ಮನೋಭಾವನೆ, ನಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಕಳಿಸಿದೀವಿ. ಇಲ್ಲದೆ ದ್ವೇಷ. ಅದಕ್ಕೆ ನಾನು ಅನ್ನೋದು ಹೋಯ್ತು ಅಂತಂದ್ರೆ ಅಹಂಕಾರ ಇಲ್ಲ, ಬಡದಾಟ ಇಲ್ಲ. ಅದಕ್ಕೆ ನಾನು ಎಂಬುದನ್ನು ತೊಡೆದು ಮನಸ್ಸು ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಯಾರು ಬರ್ತಾರೋ, ಯಾರು ಬಾಳ್ತಾರೋ ಅವರಿಗೆ ಆ ಭಗವಂತ ಕಾಣ್ತಾನೆ ಎನ್ನುವುದಕ್ಕೆ ಕನಕದಾಸರಿಗೆ ಸಾಕ್ಷಿ. ಹಾಗಾಗಿ ಇಂಥ ಒಂದು ಮೌಢ್ಯವನ್ನ ತೊರೆದು ಬದುಕೋಣ ಅಂತ ಹೇಳ್ತಾ ಇನ್ನೊಂದು, ಹಾಗಾದ್ರೆ ಕನಕದಾಸರ ಬಗ್ಗೆ ಕೊನೆಯದೊಂದೆರಡು ಮಾತಾಡ್ತೀನಿ. ಕನಕದಾಸರು ಯಾರು, ಎಲ್ಲಿದ್ದಾರೆ, ಅವರ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಕಾರ್ಯಕ್ರಮ ಹೋದಾಗ ದೀನ ನಾನು ದಾನಿ ನೀನು ಅಂತ ಹೇಳಿ ಅವ್ರು ಹೇಳಿ ಪ್ರಾರಂಭ ಮಾಡ್ತಾ ಇದ್ರು. ಅಂದ್ರೆ ನಾನು ದೀನ ನೀನು ದಾನ, ಕೈವಲ್ಯಮಣಿ ದರ್ಪಣ ನೀನು. ಅದೇ ರೀತಿ ಮುಂದೆ ಪುತ್ತೂರು ನರಸಿಂಹರಾಯರು ಉತ್ತರ ಕರ್ನಾಟಕದ ಜಾನಪದ ಹಾಡುಗಾರಿಕೆ ಮತ್ತು ಅನೇಕ ಕ್ಯಾಸೆಟ್ಗಳನ್ನು ನೋಡ್ತಾ ಇದ್ವಿ ನಾವು. ಅವರು ಇವರನ್ನ ಮುಂಚೂಣಿಗೆ ತರ್ತಾರೆ. ಕೊನೆಗೆ ನಾವು ನೋಡ್ತೀವಿ ಈ ಕುರುಬರ ದಂಡನಾಯಕರಾಗಿರ್ತಕ್ಕಂಥ ಕನಕದಾಸರು. ಹಾಗಾಗಿ ಕುರುಬರು ಹೇಳ್ತಾರೆ, ಕುರುಬರು ಅಂತೇಳಿ ಕನಕದಾಸರು ಕುಣಿತಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುತ್ತೂರು ನರಸಿಂಹನಾಯಕ ಮತ್ತೆ ನಿಜವಾಗ್ಲೂ ಅವರನ್ನ ಉಳಿಸಿದವರು ಯಾರಂತಂದ್ರೆ ಕಾಗಿನೆಲೆಯ ಸಾಬರು. ಅಂದ್ರೆ ಅವರ ಸ್ಮಶಾನ ಎಲ್ಲಿದೆ ಏನು ಅಂತೇಳಿ ಯಾರಿಗೂ ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮುಸ್ಲಿಮರ ಮೂಲಕ ತಗೊಂಡೋಗಿ ಅವರು ನಮ್ಮ ಕನಕಪ್ಪನ ಗದಿಗೆ ಇಲ್ಲೇ ಇದ್ದಿದ್ದು, ಅವ್ರನ್ನ ಇಲ್ಲೇ ಹುದ್ದಾಕಿದ್ದು ಅಂತೇಳಿ ತೋರಿಸಿ ನಿಜವಾಗ್ಲೂ ಉಳಿಸಿದವರು ಯಾರಂದ್ರೆ ಕಾಗಿನೆಲೆ ಮುಸ್ಲಿಮರು. ಹೀಗೆ ಅವತ್ತಷ್ಟೇ ಅಲ್ಲ, ಇವತ್ತು ಕೂಡ ತನ್ನ ಜಾತಿ ಮೌಢ್ಯತೆಯನ್ನು ತೊಡೆದು ಎಲ್ಲರನ್ನ ಒಂದಾಗಿ ಬಾಳುವಂತೆ ಎಚ್ಚರಿಸಿರ್ತಕ್ಕಂಥ ಕನಕದಾಸರ ಬಗ್ಗೆ ಎರಡೇರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ವಿರಾಮ. ಏನಾದ್ರು